ಸರ್ಕಾರಕ್ಕೆ, ಕಬ್ಬಿನ ಬಾಕಿ ಕೊಡಿಸಿದ ಸರ್ಕಾರಕ್ಕೆ. ನೋಡಿ, ಸರ್ಕಾರಕ್ಕೆ ಮತ್ತು ಸರ್ಕಾರ ನಡೆಸ್ತಿರುವಂಥವ್ರೆ ರಾಜಕಾರಣ ಮಾಡುವಂಥವರಿಗೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡ್ಕೊಂಡು ಸಕ್ಕರೆ ಕಾರ್ಖಾನೆಯನ್ನು ಅವಲಂಬಿತವಾಗಿ ರಾಜಕಾರಣ ಮಾಡುವಂಥ ರಾಜಕೀಯ ವ್ಯವಸ್ಥೆಗೆ ಧಿಕ್ಕಾರ ಹೇಳಬೇಕು. ಯಾಕೆಂತಂದರೆ ಇವತ್ತು ಬರಗಾಲ ಬಿದ್ದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿರ್ದೇಶನ ಕೊಟ್ಟಿದೆ, ರೈತರ ಕಬ್ಬಿನ ಬಿಲ್ಲನ್ನು ಕೊಡಿ ಅನ್ನುವಂಥದ್ದು. ರೈತ ಸಂಕಷ್ಟದಾಗಿದ್ದಾನೆ, ರೈತ ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾನೆ ಅನ್ನುವಂಥದ್ದು. ಸೊ ಇಂಥ ಸಂಕಷ್ಟ ಸಂದರ್ಭದಲ್ಲಿ ರಾಜಕಾರಣ ಮಾಡುವಂಥವ್ರಲ್ಲಿ ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ತಕ್ಷಣ ರೈತರ ಬಿಲ್ಲನ್ನು ಕೊಡಬೇಕಾಗಿರುವಂಥ ರೈತ ಸಾಲದಲ್ಲಿದ್ದಾನೆ, ಕಷ್ಟದಾಗಿದ್ದಾನೆ, ಬರಗಾಲ ಇದೆ. ಇದೆಲ್ಲ ತಿಳ್ಕೊಂಡು ಏನು ಸರ್ಕಾರ ಎರಡೂ ಸರ್ಕಾರಗಳು ರೈತರ ಬಿಲ್ಲನ್ನು ಕೊಡಿಸುವಂಥ ಕೆಲಸ ಮಾಡಬೇಕಿತ್ತು. ಅದನ್ನು ಬಿಟ್ಟು ಈಗಾಗಲೇ ಒಂದು 15 ದಿನ ಹಿಂದ್ಗಡೆ ಹೀರಾ ಶುಗರ್ಗೆ, MK ಹುಬ್ಳಿ ಶುಗರ್ಗೆ, ಜಿಲ್ಲಾಡಳಿತಕ್ಕೆ, ಶುಗರ್ ಕಮಿಷನರ್ಗೆ ಇವತ್ತು ಶುಗರ್ ಕಮಿಷನರ್ ಬರಬೇಕಿತ್ತು. ಹೊಣೆಗಾರಿಕೆ ಹೊತ್ತು ಒಂದು ಸ್ಟೇಟ್ ಲೆವೆಲ್ ಆಫೀಸರ್ ಆಗಿ ಶುಗರ್ ಕಮಿಷನರ್ ಇವತ್ತು ಬರಬೇಕಿತ್ತು, ತನ್ನ ಕರ್ತವ್ಯವನ್ನು ಮೆರಿಬೇಕಿತ್ತು. ಇವತ್ತು ನಾವು ರೈತರು ಪ್ರತಿ ವರ್ಷ ನಾವು ಏನು ಮಾಡಬೇಕು, ಕಬ್ಬನ್ನು ಕೊಡುವಂಥದ್ದು, ಕಬ್ಬಿನ ಹಣವನ್ನು ತೆಗೆದುಕೋಬೇಕಾರೆ ಮತ್ತೆ DC ಆಫೀಸು ಅಲ್ಲಿ ಬಂದು ನಾವು ಗಂಟ್ಲ ಹರ್ಕೊಂಡು ಒದರುವಂಥದ್ದು. ಇದು ಎಲ್ಲಿ ನ್ಯಾಯ? ದೇಶಪೂರ್ವಕವಾಗಿ ಇವರು ರಾಜಕಾರಣ ಮಾಡಲಿಕ್ಕೆ, ಇವರು ಹೊಸ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಏನು ರೊಕ್ಕ ಇದಾಗೋದಿಲ್ಲ, ಅಡೆತಡೆ ಇಲ್ಲ. ಕಬ್ಬಿನ ವಜನ ನೋಡಿತಾರೆ, ಅದು ಬೇರೆ. ರೈತರಿಗೆ ಮೋಸ ಮಾಡ್ತಿರೋದು ಬೇರೆ. ಆದರೆ ಈ ರೀತಿಯಾಗಿ ಮತ್ತೊಂದು ನಾನು ನೋಡ್ಪಟ್ಟೇನೆ. ಏನು ಅಂತಂದರೆ 2 ರೀತಿ ಅಕೌಂಟನ್ನು ಮಾಡ್ತಾರೆ. ಒಂದು ಅಂತಂದರೆ ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಅವರ ಕಬ್ಜದಲ್ಲಿರುವಂಥ ಬ್ಯಾಂಕಿಗೆ ಒಂದು ಅಕೌಂಟ್ ಮಾಡಿ, ನ್ಯಾಷನಲ್ ಬ್ಯಾಂಕಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ರೈತರ ಬಿಲ್ಲನ್ನು ಇಟ್ಕೊಳ್ಳುವಂಥದ್ದು. ಆನಂತರ ಈಗ ಉದುಪುಡಿ ಆಗಲಿ, ಆನಂತರ ನಮ್ಮದು ಯಾವುದು ಮತ್ತೊಂದು ಯಾವುದದು ಇಲ್ಲಿ ಮತ್ತೊಂದು 4-5 ಕಡೆ ಕಾರ್ಖಾನೆಗಳು ರೈತರಿಂದ ಶೇರನ್ನು ಕಲೆಕ್ಟ್ ಮಾಡಿ ಅದನ್ನು ಇಟ್ಕೊಳ್ಳುವಂಥದ್ದು. ನಾನು ಹೇಳ್ತಿದ್ದೇನೆ, ಇದೆಲ್ಲ ನೋಡಿದರೆ ಅಭಿವೃದ್ಧಿ ಕೆಲಸ ಸಲುವಾಗಿ ನೋಡಿ, ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ, ಸಂತ್ರಿಗಳಿಗೆ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡಲಿಕ್ಕೆ ಇವರಿಗೆ ಟೈಮ್ ಇದೆ, ಕೇಳಲಿಕ್ಕೆ ಅವ್ರಿಗೆ ಅದನ್ನು ಮುತುವರ್ಜಿ ಮಾಡಲಿಕ್ಕಿದೆ. ರೈತರ ಬಿಲ್ ಕೊಡ್ಲಿಕ್ಕೆ ಏನು ಮುತುವರ್ಜಿ ಇಲ್ಲ. ಪ್ರಭಾವಿ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಕಾರ್ಖಾನೆ ಇರೋದ್ರಿಂದ ರಾಜಕಾರಣ ಮಾಡುವಂಥವ್ರು ಯಾರು ಸಕ್ಕರೆ ಕಾರ್ಖಾನೆ ವ್ಯವಸ್ಥೆಗೆ ಬರಬಾರ್ದು, ಸಹಕಾರಿ ರಂಗಕ್ಕೆ ಬರಬಾರ್ದು ಅವರು. ಅದರಿಂದನೇ ಹೆಚ್ಚು ಕಡಿಮೆ ಸಹಕಾರಿ ರಂಗ ಹಾಳಾಗ್ತಾ ಇದೆ. ಅದಕ್ಕಾಗಿ ಯಾಕಂದ್ರೆ ಪ್ರಭಾವಿಗಳು ಪ್ರಬಲರು ಆಗಿರೋದ್ರಿಂದ ರೈತರ ಧ್ವನಿ ಸಾಕಾಗುದಿಲ್ಲ. ಅದಕ್ಕೆ ನಾವು ಮತದಾನ ಕೊಟ್ಟು ಆರಿಸಿದ ಕಳಿಸಿದ ಮತದಾರ ರೈತರ ಮೇಲೆನೇ ದಬ್ಬಾಯಿಕೆ ಮಾಡ್ತಾರೆ. ದುರ್ದೈವ ನಾವು ಮತದಾನ ಮಾಡಿ ನಮ್ಮನ್ನು ದಿಕ್ಕು ತಪ್ಪಿಸಿ, ಜಾತಿ ಧರ್ಮ ಅದು ಇದು ಮಾಡಿ ದಿಕ್ಕು ತಪ್ಪಿಸಿ ಈ ರೀತಿ ಮಾಡ್ತಿರುವಂಥದ್ದು ಮತ್ತು ರೈತರ ಬಿಲ್ಲನ್ನು ಉಳಿಸ್ಕೊಳ್ತಿರುವಂಥದ್ದು. ಅವ್ರು ಯಾವ ಜನ್ಮಕ್ಕೆ ಪಾಪ ಕಟ್ಕೊಳ್ಳಿಕ್ಕೆ ಹೊಂಟಿದಾರೋ ಗೊತ್ತಿಲ್ಲ. ನೋಡಿ, ಇಲ್ಲಿ ತನಕ ಅವ್ರು ರಾಜಕಾರಣ ಏನು ಮಾಡ್ತಿದ್ರು, ಒಡೆದಾಡುವಂಥ ರಾಜಕಾರಣ. ಮುಂದಿನ ವ್ಯವಸ್ಥೆಯಲ್ಲಿ ರೈತ ಸಂಘ, ರೈತರೆಲ್ಲ ಒಕ್ಕಟ್ಟಾಗ್ತಾರೆ. ಇವ್ರಿಗೆ ಮುಂದೆ ನಮ್ಮ ಈ ವ್ಯವಸ್ಥೆಯನ್ನು ಕಾಣಿಸ್ತೇವೆ ಅನ್ನೋಂಥದ್ದು ಹೇಳಲಿಕ್ಕೆ ಬಯಸ್ತೇವೆ. ತಮ್ಮ ಪರಿಚಯ? ನಾನು ಪ್ರಕಾಶ್ ನಾಯ್ಕ್, ಕರ್ನಾಟಕ ರಾಜ್ಯ ರೈತ ಸಂಘ.